ಅಲೆಮಾರಿಗಳಿಗೆ ನ್ಯಾಯ ಸಿಗಲೇಬೇಕು. ಅಲೆಮಾರಿಗಳ 1% ತೆಗಲೇಬೇಕು. ಕುಲಂಬಗಳಿಂದ ಬಿಡುಗಡೆಗೊಳಿಸಿ 1% ಕೊಡಲೇಬೇಕು. ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಕೊಡಲೇಬೇಕು. ಎಚ್ ಡಿ ಮಾದೇವಪ್ಪ ಅವರೇ, ನೀವು ಯಾರು ಪರ? ಯಾರ ಪರ? ಮುಖ್ಯಮಂತ್ರಿಗಳೇ, ನೀವು ಯಾರು ಪರ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾಯಿಗಳ ಥರ, ಪ್ರಾಣಿ ಪಕ್ಷಿಗಳ ಥರ, ಹಂದಿಗಳಿಗಿಂತ ಕಡೆ ನಮ್ಮ ಹೆಣ್ಮಕ್ಳು ಹೋಗಿ ಆ ಅನ್ನವನ್ನು ಗುಂಡಲ್ಲಿ ಬಟ್ಟದಲ್ಲಿ ಹಾಕ್ಕೊಂಬಂದು ಹಸಿವಿನಿಂದ ಇದ್ದಂಥ ಮಕ್ಕಳಿಗೆ ಊಟ ಮಾಡಿಸೋಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿಗೂ ಕೂಡ ಜೀವನ ಮಾಡ್ತಾ ಇದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ತಾವು ಇವತ್ತು ಒಂದು ದೊಡ್ಡ ಸಮುದಾಯ ಬೋವಿ, ಲಂಬಾಣಿ, ಕೊರಿಚ, ಕುರ್ಮ, ಇವತ್ತು ನಮ್ಮ ದಲಿತ ಸಮುದಾಯಗಳು ಕೂಡ 70-80 ವರ್ಷಗಳು ಕೂಡ ಅವರಿಂದ ಹೊರಬರೋಕ್ಕೆ ಆಗದೆ 30 ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತಿಗೂ 6% ಅಂತ ತಗೊಂಡು ಏನೋ ಒಂದು ಮೀಸಲಾತಿ ಸಿಗುತ್ತಂತ ಅವ್ರ ಜೊತೆಯಲ್ಲಿ ನಮಗೆ ಕೂಡ 1% ಸಿಗುತ್ತೆ ಅಂತೇಳಿ ನಾವು ಆಶಾಭಾವ ವ್ಯಕ್ತಪಡಿಸಿ, ಮೊನ್ನೆ ತಾನೇ ನನ್ನ ಮನೆಯಿಂದ ಬರಬೇಕಾದ್ರೆ ನನ್ನ ಮಕ್ಕಳು ಕಣ್ಣೀರು ಹಾಕ್ತಾರೆ. ಅಲ್ಲಿ ಅಪ್ಪ, ನೀನು ಡೈಲಿ ಯಾಕೆ ಬೆಂಗಳೂರಿಗೆ ಹೋಗ್ತೀವಿ? ನೀನು ರಾಜ್ಯಾಧ್ಯಕ್ಷ ಆದಮೇಲೆ ಕಂಟಿನ್ಯೂ ನೀನು ಬೆಂಗಳೂರಿಗೆ ಹೋಗಿ ಏನು ಕೆಲಸ ಮಾಡ್ತೀವಿ? ನಾವಿಲ್ಲಿ ಉಪವಾಸ ಸಾಯ್ತೀವಿ, ನಾವು ಕೂಲಿ ಕೆಲಸ ಮಾಡ್ಕೊಂಡು ಬದುಕಬೇಕಂತ ನಮ್ಮ ಹೆಣ್ಮಕ್ಳು, ನನ್ನ ಹೆಂಡತಿಗಳು ಕಣ್ಣೀರು ಹಾಕ್ತಾಳೆ ಸರ್. ಇಲ್ಲಮ್ಮ, ನಾನು ದಲಿತ ಸಮುದಾಯಗಳ ಜೊತೆ ನಾನು 20 ವರ್ಷ ಹೋರಾಟ ಮಾಡಿದ್ದೀನಿ. ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಾ ಇದ್ದೀನಿ, ಕೊಡಿಸ್ಬೇಕನ್ನೋ ಒಂದು ಆಶಾಭಾವ ಇದೆ. ನಾವು ಇವತ್ತು ಕೂಡ ಎಂಜಲನ್ನು ತಿಂದು ಬದುಕ್ತಾ ಇದ್ದೀವಿ. ಅದಾಗಬಾರ್ದು. ನಮಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ನಾವು ಬದುಕಿದ್ದೀವಂತೆ, ನಮಗೂ ಕೂಡ ಮೀಸಲಾತಿ ಅನ್ನೋದು ಕೊಡ್ತಾರಂತೆ. ಅದಕ್ಕಿಂತ ನಾನು ಇವತ್ತು ದಿನ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ದಲಿತ ಬಂಧುಗಳ ಜೊತೆಗೆ ನಾನು ಇದ್ದು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಮನೆಯಲ್ಲಿ ಹೇಳಿ ಬಂದಿದ್ದೆ. ಇವತ್ತು ಮನೆಗೆ ಮಕ್ಕ ತೋರ್ಸೋಕ್ಕಾಗ್ತಾ ಇಲ್ಲ. ರಾತ್ರಿ ನಿದ್ದೆ ಮಾಡಲಾರ್ದೇ ನಾವು 6% ಬರ್ತೆ, ನಮಗೆ 1% ಬರ್ತೆ ಅಂತೇಳಿ ಖುಷಿಯಿಂದ ಇದ್ದೀವಿ. ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮಗೆ ನೀವು ಯಾವತ್ತು 6% ಅಂತೇಳಿ 6 ಅಂತೇಳಿ 5% ಬೋವಿ ಲಂಬಾಣಿ ಜೊತೆಗೇ ತಿರ್ಕೊಂಡು ತಿಂದು ಭಿಕ್ಷೆ ಬೇಡ ಜನಕ್ಕೆ ಹಾಕಿದೀವಿ ಅಂತ ಹೇಳಿದಾಗ ನನಗೆ ಆಘಾತವಾಯಿತು. ಅಲ್ಲೇ ನಮ್ಮ ಕಣ್ಣೀರು ಸುರಿಸಿ ನಾವು ಗೊಳೋಂತ ಗೋಳಾಡಿ ನಾವು ಅಲ್ಲಿಂದ ಹೋಗಿ ನಾವು ಕಾಲು ಕಿತ್ತು ಬರ್ತೀವಿ. ಮತ್ತು ಇವತ್ತು ನಾಳೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಭಿಕ್ಷೆ ಬೇಡ್ತಾನೆ ನಮ್ಮ ಜನಗಳ ಕಲಾವಿದರಾಗಿ ನಮ್ಮ ಜನ ಸ್ಯಾಟಿಯಿಂದ ಹೊಡ್ಕೊಂತಾರೆ, ರಕ್ತ ಸುರಿಸಿಕೊಂಡು ಕೂಡ ನಾಳೆ ಕಲಾವಿದರಾಗಿ ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ 5,000-10,000 ಜನಸಂಖ್ಯೆ ಸೇರಿಸಿದ್ದೀವಿ. ಮಾನ್ಯ ಸಿದ್ದರಾಮಯ್ಯಗಳೇ, ಬೆಳಿಗ್ಗೆ ಬಂದು ನಿಮ್ಮ ಕಾಲಿಡ್ಕೊಂಡ್ರು, ಕಣ್ಣೀರಾಕಿ ಕಾಲಿಡ್ಕೊಂಡ್ರೆ ಸುತ್ತ ನಮ್ಮ ನಾಯಕರ ಜೊತೆಯಲ್ಲಿ ನಾವು ಹೇಳಿದ್ದೀವಿ, ಕೊಲಂಬೋ ಜೊತೆ ಹಾಕೋ ಬದಲು ಮಾನಿಗೆ ಸಂಬಂಧಿಸಿದ ಜಾತಿಗಳು ಯಾಕ್ರಿ, ನಮ್ಮ ಅಣ್ಣಂದ್ರೆ ನಮ್ಮ ಸಾಕ್ತಾರ ಅಂತಂದು ಹೇಳಿದ್ವಿ. ಹಂಗೆ ಹಾಕಕ್ಕೆ ಬರಲ್ಲ, ನಿಮಗೆ ಒಂದು ಕಾನೂನು ತೊಡಕಿದೆ, ಅದನ್ನು ವಿಚಾರ ಮಾಡ್ತೀವಿ ಅಂತಂದು ಹೇಳ್ತೀರಿ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮನ್ನ ಕಣ್ಣೀರಿನಲ್ಲಿ ಕೈ ತೊಳಿಬೇಡ, ನಮ್ಮ ಶಾಪವನ್ನು ನಿಮಗೆ ತಟ್ಟಬಾರ್ದಂದ್ರೆ ಕೂಡಲೇ ಅಂದರೆ ನಮ್ಮ ಇವರು ಗೋವಿ ಲಂಬಾಣಿ ಜೊತೆಗಿರಂತ ಹಾಕಿದಂಥದ್ದೊಂದು 1% ನಮಗೆ ಕೊಡಬೇಕಂತೇಳಿ ನಾನು ಉಗ್ರವಾಗಿ ಖಂಡಿಸಿ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀನಿ.